ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಣ್ವಿ ಕ್ರಿಯೇಷನ್. ನೋಡಿ, ಬೇಬಿ ಕುಚ್ಗೆ ಏನೇನು ಐಟಮ್ ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ 2 ಕಲರ್ ಸ್ಯಾರಿ ಕಲರ್ ತೊಗೊಂಡಿದ್ದೀನಿ, ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ, ಕಟರ್, ನೆಕ್ಸ್ಟ್ ನೀಡಲ್ 2 to 4 ನೀಡಲ್ ತೊಗೊಳ್ಳಿ. ಯಾಕಂದರೆ ಒಂದೇ ಸರಿಗೆ ನಾವು ದಾರನ ಸಿಲ್ಕ್ ಥ್ರೆಡ್ನ ಪೋಣಿಸ್ಕೊಂಡು ಇಟ್ಕೋಬೋದು ಫ್ರೆಂಡ್ಸ್, ಝೆಡ್ ಥ್ರೆಡ್ನು. ನೆಕ್ಸ್ಟ್ ನೋಡಿ, ನಾನು ದಾರನ ಯಾವ ರೀತಿ ಸುತ್ಕೋಬೋದು, ಈಸಿಯಾಗಿ ಯಾವ ರೀತಿ ಬೇಬಿ ಕುಚ್ಚು ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಡಿ ಪ್ಯಾಡ್ಗೆ ನಾನೀಗ ಸಿಲ್ಕ್ ಥ್ರೆಡ್ನ 90 ಸ್ಟ್ಯಾಂಡ್ಸ್ನ ನಾನು ಸುತ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ 90 ಸ್ಟ್ಯಾಂಡ್ಸ್ನ ಸುತ್ಕೋಬೇಕು ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಫ್ರೆಂಡ್ಸ್. ನೋಡಿ, ನಾನಿವಾಗ 90 ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ. ಕಟ್ ಮಾಡಿಕೊಂಡು ಫ್ಯಾಬ್ರಿಕ್ ಗ್ಲೂನ ಹಚ್ತಾ ಇದ್ದೀನಿ. ಫ್ಯಾಬ್ರಿಕ್ ಗ್ಲೂ ಹಚ್ಚಿ ನಾನು ನೀಡಲಿಂದ, ಬಿಗ್ ಐ ನೀಡಲಿಂದ ನಾನು ಸಿಲ್ಕ್ ಥ್ರೆಡ್ನ ಅಷ್ಟನ್ನು ಪೋಣಿಸ್ಕೊತಿದ್ದೀನಿ ಫ್ರೆಂಡ್ಸ್. ಈಸಿಯಾಗಿ ಫ್ಯಾಬ್ರಿಕ್ ಗ್ಲೂ ಹಾಕಿದ ತಕ್ಷಣ ನಾವು ಹಾಕ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ. ಎರಡು ಸಮನಾಗಿ ಮಾಡ್ಕೊಳ್ಳಿ. ಮತ್ತು 90 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 2 ನೀಡಲ್ಗೆ ನಾನು ಹಾಕ್ಕೊಂಡಿದ್ದೀನಿ. 2 ಕಲರ್ಸು, 2 ಕಲರು 4 ಥ್ರೆಡ್ಗೆ ಹಾಕ್ಕೊಂಡಿದ್ದೀನಿ ನಾನು. 4 ಬಿಗ್ ಐ ನೀಡಲ್ಗೆ ನಾನು ಒಂದೇ ಸರಿ ದಾರನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ, ಫುಲ್ ಸ್ಯಾರಿ ಆಗಲಿ ಅಂತ. ಇನ್ನೊಂದು ಕಲರ್ನ ನಾನು ಮತ್ತು 90 ಸ್ಟ್ಯಾಂಡ್ಸ್ನ ನಾನು ಸುತ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, 90 ಸ್ಟ್ಯಾಂಡ್ ಸುತ್ಕೊಂಡಿದ್ದೀನಿ. ಮತ್ತು ಕಟ್ ಮಾಡಿಕೊಂಡು ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ನಾನು ಬಿಗ್ ಐ ನೀಡಲ್ಗೆ ಪೋಣಿಸ್ಕೊಂಡು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಒಂದೇ ಸರಿ ನೀವು ರೆಡಿ ಮಾಡಿಕೊಡ್ರಿ ಅಂದರೆ ಈಸಿ ಆಗುತ್ತೆ ಫ್ರೆಂಡ್ಸ್. ಮತ್ತೆ ನೀವು ಹೀಗೆ ಈ ರೀತಿ ದಾರನ ಸುತ್ಕೊಂಡು ಸ್ಟಡಿ ಪ್ಯಾಡ್ಗೆ ಮತ್ತೆ ಪೋಣಿಸ್ಕೊಳೋದು, ಈ ಥರ ಗ್ಲೂ ಹಾಕೋದು ಎಲ್ಲ ಇರಲ್ಲ ಫ್ರೆಂಡ್ಸ್. ನೀವು ಒಂದೇ ಸರಿ ಹಾಕ್ಕೊಬಿಟ್ರೆ ಬೇಬಿ ಕುಚ್ಚು 1 hour ಇಲ್ಲ 2 hour ಒಳಗಡೆ ಹಾಕ್ಬೋದು ಫ್ರೆಂಡ್ಸ್. ನೋಡಿ, ನಾನು ಮತ್ತು ಇನ್ನೊಂದು ಕಲರ್ನ ಈಗ ಎರಡೆರಡು ಕಲರು ಒಂದೊಂದು ಸರಿ ನಾನು 4 ಬಿಗ್ ಐ ನೀಡಲ್ಗೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಐರನ್ನರು ಮಾಡ್ಕೋಬೋದು, ಇಲ್ಲ ಏರ್ ಸ್ಟ್ರೈಟ್ನಿಂಗಿಂದ ಸ್ಟ್ರೈಟ್ನಿಂಗಾರು ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಏರ್ ಸ್ಟ್ರೈಟ್ನಿಂಗಿಂದ ಅದನ್ನು ಐರನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಬಿ ಕುಚ್ಚು ಆರಾಮಾಗಿ 1 hourರಲ್ಲಿ ಹಾಕ್ಬೋದು ಫ್ರೆಂಡ್ಸ್. ನೋಡಿ, ನಾನೀಗ ಮುಂಚೆಗಿನ ಈಗ ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ನೋಡಿ. ನಾವಾಗ ಪೋಣಿಸ್ಕೊಂಡು ಇಟ್ಕೊಂಡಿದ್ದ ಸ್ಯಾರಿನ ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಉಲ್ಟಾ ಹಾಕ್ಕೊಂಡ್ರೆ ನಾವು ಸರಿ ಥ್ರೆಡ್ ಏನು ಹಾಕ್ತೀವಲ್ಲ ಫ್ರೆಂಡ್ಸ್, ಅದು ಬ್ಯಾಕ್ ಸೈಡ್ ಬರುತ್ತೆ, ಮುಂದೆ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿರಿ, ನಾನು 180 ಸ್ಟ್ಯಾಂಡ್ಸ್ನ ಇವಾಗ ಪೋಣಿಸ್ಕೊಂಡು ನೆಕ್ಸ್ಟ್ ಝರಿ ಥ್ರೆಡಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೂ ನನ್ನ ಚಾನಲಲ್ಲಿ ಇನ್ನೂ ಡಿಫ್ರೆಂಟ್ ಕ್ರೋಷದು ಬೇಬಿ ಕುಚ್ಚು ನೋವೆಲ್ಲ ಇದೆ ಫ್ರೆಂಡ್ಸ್. ವಾಚ್ ಮಾಡಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೀಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ನೋಡಿ, 4 to 5 ಟೈಮ್ಸು ನಾನು ಇದೇ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನಾನು ಝರಿ ಥ್ರೆಡ್ ಏನು ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅದು ಫುಲ್ಲು ಸೇರಿಸಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನಾಟ್ ಮಾಡಿಕೊಂಡು ಮಧ್ಯದಿಂದ ಫುಲ್ ಸೇರಿಸಿ ದಾರನ ಫ್ರೆಂಡ್ಸ್, ಫುಲ್ಲು ದಾರನ ಸೇರಿಸಿ ನಾನು ಹೊರಗೆ ತೆಗಿತೀನಿ. ನೀಡಲ್ ಹಾಕಿ ದಾರನ ಹೊರಗೆ ತೆಗಿತಾ ಇದ್ದೀನಿ. ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಝರಿ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೇಬಿ ಕುಚ್ಚು ಯಾವಾಗಲೂ ಲೆಂತ್ ಕಡಿಮೆ ಇದ್ರೇ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ನಾನು ಇಷ್ಟು ಲೆಂತು ಕಸ್ಟಮರ್ಸ್ ಒಂದು ಸ್ವಲ್ಪ ಶಾರ್ಟಾಗಿ ಇರಲಿ ಅಂತ ಹೇಳಿದರು ಫ್ರೆಂಡ್ಸ್, ಅದಕ್ಕೆ ನಾನು ಶಾರ್ಟಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಲೆಂತ್ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇನ್ನೊಂದಕ್ಕೂ ಮತ್ತೆ ನಾನು ರೆಡಿ ಮಾಡಿಕೊಂಡು ಸಿಲ್ಕ್ ಥ್ರೆಡ್ನ ಹಾಕಿ ಈ ರೀತಿ ಝರಿ ಥ್ರೆಡ್ಡಿಂದ ನಾಟ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮುಂಚೆ ಹೇಗೆ ತೋರಿಸಿದ್ರು ಅದೇ ಥರ 4 to 5 ಟೈಮ್ಸು ನಾಟ್ ಹಾಕ್ಕೊಳ್ಳಿ. 4 to 5 ಟೈಮ್ಸು ಇದೇ ರೀತಿ ಫಸ್ಟಿಗೆ ಸ್ಟಾರ್ಟಿಂಗ್ ಮಾತ್ರ ಟೈಟಾಗಿ ಇಟ್ಕೊಡಿ ಫ್ರೆಂಡ್ಸ್. ಸಿಲ್ಕ್ ಥ್ರೆಡ್ ತುಂಬ ಸ್ಮೂತಾಗಿರುತ್ತಲ್ಲ, ಒಂದು ದಾರ ಹೋದ್ರೂ ಚೆನ್ನಾಗಿ ಕಾಣೋದಿಲ್ಲ ಫ್ರೆಂಡ್ಸ್. ಒಂದು 4 to 5 ಟೈಮ್ಸು ನೋಡಿ ಇದೇ ರೀತಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕೊಂಡಾದ್ಮೇಲೆ ಝರಿ ಥ್ರೆಡ್ ಎಲ್ಲ ಸೇರಿಸಿ ಮಧ್ಯದಿಂದ ಒಂದು ನೀಡಲ್ ಹಾಕಿ ದಾರನ ಫುಲ್ ಅದಕ್ಕಂತೂ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಅಷ್ಟು ಝರಿ ಥ್ರೆಡ್ಡು ಸೇರಿಸಿ ನಾಟ್ ಹಾಕ್ಕೊಂಡು ಮಧ್ಯದಿಂದ ನೀಡಲ್ನ ಹಾಕಿ ದಾರನ ಹೊರಗೆ ತೆಗೆದ್ರೆ ಝರಿ ಥ್ರೆಡ್ನ ಕುಚ್ಚು ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ. ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ. ನಾನು ಫುಲ್ ಹಾಕಿ ಸ್ಯಾರಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಾಣ್ತಾ ಇದೆ ಫ್ರೆಂಡ್ಸ್. ನೀವು ನಿಮ್ಮ ಸ್ಯಾರಿಗೆ ಹಾಕ್ಕೊಂಡು ಹ್ಯಾಪಿಯಾಗಿರಿ ಫ್ರೆಂಡ್ಸ್. ನೋಡಿ, ನನ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.